ಕಾಂಗ್ರೆಸ್ನಲ್ಲಿ ಸಚಿವರ ನಡುವೆ ಇದೀಗ ಸೀನಿಯಾರಿಟಿ ಫೈಟ್ ಆರಂಭವಾಗಿದೆ. ಮುಖ್ಯಮಂತ್ರಿ ಆಗೋಕೆ ಸೀನಿಯಾರಿಟಿ ಬೇಕಿಲ್ಲ, ಕಾಂಗ್ರೆಸ್ನಲ್ಲಿ ನಾನು ಸಿಎಂ ಆಗ್ತೀನಿ ಅಂತ ವಿಜಯಪುರದಿಂದ ಸಿಎಂ ಆದ್ರೆ ನಾನೇ ಅನ್ನೋದು ಎಂಬಿ ಪಾಟೀಲ್ರ ಮಾತು. ಕಾಂಗ್ರೆಸ್ನಲ್ಲಿ ಸಚಿವರ ನಡುವೆ ಇದೀಗ ಸೀನಿಯಾರಿಟಿ ಫೈಟ್ ಆರಂಭವಾಗಿದೆ. ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಕೂಡ ಸೀನಿಯರ್ ಇದ್ದೀನಿ, ಆದರೆ ಸೀನಿಯಾರಿಟಿ ಬೇಕಿಲ್ಲ. ವಿಜಯಪುರದಿಂದ ಏನಾದರೂ ಸಿಎಂ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ನಾನೇ ಸಿಎಂ ಆಗೋದು ಅಂತ ಎಂಬಿ ಪಾಟೀಲ್ ಹೇಳೋ ಮೂಲಕ ಶಿವಾನಂದ ಪಾಟೀಲ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಬೇಡ ಅಂದಾರೆ, ಎಲ್ಲರಿಗೂ ಆಗೋ ಸ್ವಾತಂತ್ರ್ಯ ಇದೆ, ಯಾರ್ಯಾರ ಆಸೆ ಇದೆ ಅವ್ರು ಆಗ್ಲಿ, ಅದಕ್ಕಿಂತ ತಪ್ಪಿದೆ ನನಗಿಲ್ಲ. ಅವ್ರಕಿನ್ನ ಸೀನಿಯರ್ ಬಹಳ ಜನ ಇದ್ದಾರೆ, ರಗಡ್ ಇದ್ದಾರೆ ಸೀನಿಯರ್ಸ್, ಯಾರು ಇಲ್ವಾ? ಕಾಯಲೇಬೇಕಾಗ್ತದಲ್ಲ, ಸೀನಿಯರ್ಸ್ ಇದ್ದಾಗ ನೀವು ಕಾಯಬಾರ್ದು. ಸೀನಿಯರ್ಸ್ ಭಾಳ ಜನ ಇದ್ದಾರೆ, ಅವ್ರವ್ರು ಆದ್ಮೇಲೆ ಮಾಡಲಿ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ, ನನಗಿಂತ ಸೀನಿಯರ್ಸ್ ಇದ್ದಾರೆ. ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿರಲ್ಲ. ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನೂ ವರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್, ಅದಕ್ಕೆ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಿಗಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ